ಬಾಯಿ ಒಳಗೆ ಜಿಲೆಟಿನ್ನ ಕಡ್ಡಿಯನ್ನ ಸಿಡಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮೈಸೂರಿನಲ್ಲಿ ಬಯಲಾಯಿತು ಭೀಕರ ಕೊಲೆಯ ಕೃತ್ಯ. ಮೊಬೈಲ್ ಬ್ಲಾಸ್ಟ್ ಆಗಿ ಸಾವು ಅಂತ ಕತೆ ಕಟ್ಟಿದಂತಹ ಕಿರಾತಕ ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹುಣಸೂರಿನ ಗೆರಸನಹಳ್ಳಿ ಗ್ರಾಮದ ರಕ್ಷಿತಾ ಕೊಲೆಯಾದಂತಹ ಮಹಿಳೆ. ಪಿರಿಯಾಪಟ್ಟಣದ ಬಿಳಿಕೆರೆ ಗ್ರಾಮದ ಸಿದ್ದರಾಜು ಎಂಬಾತನಿಂದ ಕೃತ್ಯ ಎಸಗಲಾಗಿದೆ. ಕೇರಳ ಮೂಲದ ವ್ಯಕ್ತಿಯನ್ನ ವಿವಾಹವಾಗಿದ್ದಂತಹ ರಕ್ಷಿತಾ ಸಿದ್ದರಾಜು ಜೊತೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದಂತಹ ರಕ್ಷಿತಾ ಕಪ್ಪಡಿ ಕ್ಷೇತ್ರಕ್ಕೆ ಹೋಗೋಣ ಅಂತ ಕರೆದಿದ್ದಂತಹ ಸಿದ್ದರಾಜು ಲಾಡ್ಜ್ನಲ್ಲಿ ಕೊಲೆ ಮಾಡಿದ ಬಳಿಕ ಮೊಬೈಲ್ ಬ್ಲಾಸ್ಟ್ ಅಂತ ಕೂಗಾಡಿದ್ದ. ಸ್ಥಳದಲ್ಲಿ ಯಾವುದೇ ಮೊಬೈಲ್ ಇಲ್ಲದ ಕಾರಣ ಸಿಬ್ಬಂದಿಗೆ ಅನುಮಾನ ಬರೋದಕ್ಕೆ ಕಾರಣವಾಗುತ್ತೆ. ಬ್ಲಾಸ್ಟ್ ಆದ ಮೊಬೈಲ್ ಎಲ್ಲಿ ಎಂದಿದ್ದಕ್ಕೆ ಬಿಸಾಡಿದ್ದಾಗಿ ಸುಳ್ಳನ್ನ ಹೇಳಿದಂತಹ ವ್ಯಕ್ತಿ ಕಿಟಕಿಯಿಂದ ಎಸೆದಿರೋದಾಗಿ ತಿಳಿಸಿ ಪರಾರಿಯಾಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ನೋಡಿ ಯಾವ್ಯಾವ ರೀತಿಯಾಗಿ ಕೊಲೆ ಮಾಡಿಬಿಟ್ಟು ಏನೆಲ್ಲ ಪ್ಲಾನ್ಗಳನ್ನ ಎಣಿತಾರೆ ಅಂತ ಹೇಳಿ. ಕೇರಳ ಮೂಲದ ವ್ಯಕ್ತಿಯನ್ನ ವಿವಾಹವಾಗಿದ್ರು ರಕ್ಷಿತಾ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಜು ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದಂತಹ ರಕ್ಷಿತಾ ಕಪ್ಪಡಿ ಕ್ಷೇತ್ರಕ್ಕೆ ಹೋಗೋಣ ಬಾ ಅಂತ ಹೇಳಿ ಕರೆದಿದ್ದಾನೆ ಸಿದ್ದರಾಜು. ಆತ ಹೇಳ್ದ ಅಂತ ಹೇಳಿ ಆತನನ್ನ ನಂಬಿ ಆತನ ಜೊತೆಗೆ ಹೋಗ್ತಾಳೆ. ಅದಾದ ನಂತರ ಆಗಿದ್ದೇ ಬೇರೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಸಿದ್ದರಾಜು. ಜಿಲೆಟಿನನ್ನ ಸಿಡಿಸಿ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಮೊಬೈಲ್ ಬ್ಲಾಸ್ಟ್ ಆಗಿ ಸಾವಾಗಿದೆ ಅಂತ ಹೇಳಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಏನಿದು ಈ ತರ ಕರೆಂಟ್ ನಾವು ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿರೋಲ್ಲ, ಸುಮಾರು ದಿನ ಆಯ್ತಾರ ಹೋಗೋಣ ಅಂತ ಅಂದು. ಇವ್ ನೀ ಸ್ವಂತ ಹೇಳ್ತೀನಾ? ಹೇಳ್ತಿ ಅಂದ್ರೆ ನಾನು ಸ್ವಂತ ಹೇಳ್ತೀನಿ. ನಮ್ಮ ಮಾವನ್ ಮಗ ನಮ್ಮ ಮದುವೆ ಸರಿ ಆಯ್ತು, ತೊಂದ್ರೆ ಇಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು. ಅದಕ್ಕೆ ನಾವು ಹಿಂಗೆ ಅಲ್ಲಿಂದ ಬಂದ್ವಿ. ನನ್ಗೆ ಆಯ್ತಾರ ತಲೆ ಸುತ್ತು ಊಟ ಮಾಡಿದ್ರೆ ನನಗೆ ರೂಮ್ ಮಾಡು ಬಂದ್ಮೇಲೆ ಅಂತ ಹೇಳಿದ್ರು. ಸರಿ ನಾವು ಅಜ್ಜಿಯವರಿದ್ರು, ರೂಮ್ ಮಾಡಿದ್ವಿ. ರೂಮ್ ಮಾಡಿದ್ಬಿಟ್ಟು ಬಂದ್ವಿ. ನನ್ ಹೊಟ್ಟೆ ಊಟ ತಗೊಂಡು ಸರಿ ಅಂತ ಹೇಳಿದ್ದು. ನಾನು ಹೋಗಿ ಊಟ ಕಟ್ಟಿಸ್ಕೊ ಬಂದೆ. ಫೋನ್ ಮಾಡ್ತೀವಿ. ಏನಿದು ಈ ತರ ಕರೆಂಟ್ ನಾವು ಹೋಗಿ ನಾವು ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿರೋಲ್ಲ, ಸುಮಾರು ದಿನ ಆಯ್ತಾರ ಹೋಗೋಣ ಅಂತ ಅಂದು. ಇವ್ ನೀ ಸ್ವಂತ ಹೇಳ್ತೀನಾ? ಹೇಳ್ತಿ ಅಂದ್ರೆ ನಾನು ಸ್ವಂತ ಹೇಳ್ತೀನಿ. ನಮ್ಮ ಮಾವನ್ ಮಗ ನಮ್ಮ ಮದುವೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗ ಆಗಿದ್ದಂತಹ ಘಟನೆ? ಈ ಘಟನೆ ನಡೆದು ಎಷ್ಟು ಗಂಟೆಯಾದ ನಂತರ ಆತ ಕಿರ್ಚಾಡ್ದ? ಕ್ಷಣಾರ್ಧದಲ್ಲೇ ಆತ ಕಿರ್ಚಾಡದ್ನ ಹೇಗೆ ಬಯಲಾಯ್ತು ಈತ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ? ರಮ್ಯ, ಇದು ಮೊನ್ನೆ ನಡೆದಿರುವಂತ ಘಟನೆ. ಇಲ್ಲಿ ಅನೈತಿಕ ಸಂಬಂಧದ ವಿಚಾರದಲ್ಲಿ ನಡೆದಂತ ಇಬ್ಬರ ನಡುವಿನ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಅನ್ನೋ ಒಂದು ಮಾಹಿತಿ ಇದೀಗ ಮೇಲ್ನೋಟಕ್ಕೆ ಲಭ್ಯ ಆಗಿದೆ. ಅಂದ್ರೆ ಆತ ಏನು ವೈಂಡಿಂಗ್ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಜಿಲೆಟಿನ್ ಕಡ್ಡಿಯನ್ನ ಆಕೆಯ ಬಾಯಿಗೆ ಇಟ್ಟು ಅದನ್ನ ಸ್ಫೋಟಗೊಳಿಸಿ ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಆರಂಭದಲ್ಲಿ ಮೊಬೈಲ್ ಸಿಡಿದು ಆಕೆ ಸಾವನ್ನಪ್ಪಿದ್ದಾಳೆ, ಮೊಬೈಲ್ ಸ್ಫೋಟಗೊಂಡು ಸಾವನ್ನಪ್ಪಿದ್ದಾಳೆ ಹೇಳಿ ಹೋಟೆಲ್ ಅವರಿಗೆ ಸುಳ್ಳು ಕಥೆಯನ್ನ ಹೇಳಿ ಆತ ಎಸ್ಕೇಪ್ ಆಗ್ತಾ ಇದ್ದ. ಮೊಬೈಲ್ ಎಲ್ಲಿ ಅಂತ ಕೇಳಿದಕ್ಕೆ ಮೊಬೈಲ್ ಅನ್ನ ಎಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಹೋಟೆಲ್ನವರು ಅನುಮಾನ ಪಟ್ಟು ಆತನನ್ನ ಅಲ್ಲಿ ಕೊಠಡಿಯಲ್ಲಿ ಇರಿಸ್ಕೊಂಡು ಮೊಬೈಲ್ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಜೊತೆಗೆ ಮೊಬೈಲ್ ಅನ್ನು ಕೂಡ ಹುಡುಕಾಟ ಮಾಡ್ತಾರೆ. ಆದ್ರೆ ಮೊಬೈಲ್ ಕೂಡ ಎಲ್ಲೂ ಸಿಗೋದಿಲ್ಲ. ಇದು ಪ್ರಾಥಮಿಕವಾಗಿ ಹೋಟೆಲ್ನ ಸಿಬ್ಬಂದಿಗೆ ಅನುಮಾನ ಬರುತ್ತೆ. ಹೀಗಾಗಿ ಪೊಲೀಸರಿಗೆ ಕರೆ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಾಗ ಕೊಲೆ ವಿಚಾರ ಬಯಲಿಗೆ ಬಂದಿದೆ. ಹುಣಸೂರು ತಾಲೂಕಿನ ಗೆರಸನಹಳ್ಳಿ ಗ್ರಾಮದ 20 ವರ್ಷದ ರಕ್ಷಿತಾ ಕೊಲೆಯಾದ ಮಹಿಳೆ ಆಗಿದ್ದಾಳೆ. ಕೊಲೆ ಮಾಡಿದ ಆತ ಬಿಳಿಕೆರೆ ಗ್ರಾಮದ ಸಿದ್ದರಾಜು, ಪಿರಿಯಾಪಟ್ಟಣದ ಸಮೀಪದ ಸಿದ್ದರಾಜು ಅಂತ ಹೇಳಿ ಗೊತ್ತಾಗ್ತಾ ಇದೆ.
ಸಿದ್ದರಾಜು ಮತ್ತೆ ಈ ರಕ್ಷಿತಾ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು. ಹೀಗಾಗಿ ಈ ರಕ್ಷಿತಾಳಿಗೆ ಕೇರಳದ ಕಾರ್ಮಿಕನ ಜೊತೆಗೆ ಅವರ ತಾಯಿ ಮದುವೆಯನ್ನ ಮಾಡಿಕೊಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಪಿಡಿ ಕ್ಷೇತ್ರಕ್ಕೆ ಹೋಗಿದ್ ಬರೋದನ್ನ ಬಾ ಅಂತ ಹೇಳಿ ಆಕೆಯನ್ನ ಕರೆದೊಯ್ದಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಲಾಡ್ಜ್ ನಲ್ಲಿ ಹೋಗಿ ರೂಮ್ ಅನ್ನ ಬುಕ್ ಮಾಡಿ ಅದನ್ನ ಅಲ್ಲಿಯೇ ಇಬ್ರು ಕೂಡ ಕೆಲವು ಹೊತ್ತು ಇದ್ರು. ಅದಾದ ಬಳಿಕ ಒಂದು ಶಬ್ದ ಬಂದಂತ ಸಂದರ್ಭದಲ್ಲಿ ಹೋಟೆಲ್ನವರು ಹೋಗಿ ಕೇಳದಂತ ಸಂದರ್ಭದಲ್ಲಿ ಆತ ವಿಚಲಿತನಾಗಿದ್ದ. ಅದಾದ ಬಳಿಕ ಗಾಬರಿಯಿಂದ ಓಡೋದಕ್ಕೆ ಹೋಗದಂತ ಸಂದರ್ಭದಲ್ಲಿ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅನೈತಿಕ ಸಂಬಂಧ ಈ ಒಂದು ಘಟನೆಗೆ ಕಾರಣ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಇಬ್ರು ರೂಮ್ ಬುಕ್ ಮಾಡಿ ಖುಷಿಯಾಗಿ ಒಳಗೆ ಹೋಗೋದವರ ನಡುವೆ ಏನಾಯ್ತು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈತ ಯಾವ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರಬೇಕು. ಸದ್ಯ ಸಾಲಿಗ್ರಾಮ ಪೊಲೀಸರ ವಶದಲ್ಲಿರ್ತಕ್ಕಂಥ ಆರೋಪಿ ಸಿದ್ದರಾಜುವನ್ನ ತನಿಖೆ ಮಾಡ್ತಿದ್ದಾರೆ. ಇನ್ನಷ್ಟೇ ಯಾವ ಕಾರಣಕ್ಕಾಗಿ ಈಕೆಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಅನ್ನೋದು ಮಾಹಿತಿ ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.